ನೀವು ಕರ್ನಾಟಕದ ಕುಳ್ಳ. ರಕ್ಷಿತಾನ ಹೀರೋಯಿನ್ನು? ಇಲ್ಲಿ ಅಕ್ಷಿತಾ. ಅಕ್ಷಿತಾ. ರಕ್ಷಿತಾ ಪ್ರೇಮ್ ಹೆಂಡ್ತಿ ಅಪ್ಪಾಜಿ. ಪ್ರಥಮ್, ನಮ್ಮ ಹುಡುಗ ಪ್ರಥಮ್ ಅವರು ಮಾಡಿರೋ ಚಿತ್ರ ಕರ್ನಾಟಕದ ಅಳಿಯ. ಹೆಸರೇ ಒಂಥರ ಚೆನ್ನಾಗಿದೆ. ನೀವು ಕರ್ನಾಟಕದ ಕುಳ್ಳ, ನೀವೇ ಹೇಳಿದ್ದು ಸರ್, ನಾನು ಹೇಳ್ತಾ ಇಲ್ಲ. ಆಮೇಲೆ ಕರ್ನಾಟಕದ ಕುಳ್ಳ ಇರ್ಬೋದು, ಆದರೆ ಕರ್ನಾಟಕದ ಅಳಿಯ ಏನು ಕೆಲಸ ಮಾಡ್ತಾನೆ ಅನ್ನೋದನ್ನು ನಾವು ಚಿತ್ರದಲ್ಲಿ ನೋಡ್ತೀವಿ. ಪ್ರಥಮ್ ಭಾಳ ಚೂಟಿಯಾದ ಹುಡುಗ, ಭಾಳ ಬುದ್ಧಿ ಇರುವ ಹುಡುಗ, ನಮ್ಮ ಹುಡುಗ. ಅವನ ಚಿತ್ರವನ್ನು ನೀವೆಲ್ಲರೂ ನೋಡಬೇಕು. ಚಿತ್ರದಲ್ಲಿ ಒಳ್ಳೆಯ ಸ್ಟಾರ್ ಕ್ಯಾಸ್ಟ್ ಇದೆ. ರಕ್ಷಿತಾನ ಹೀರೋಯಿನ್ನು? ಅಕ್ಷಿತಾ. ರಕ್ಷಿತಾ ಪ್ರೇಮ್ ಹೆಂಡ್ತಿ ಅಪ್ಪಾಜಿ. ರಕ್ಷಿತಾ ಸ್ವಲ್ಪ ವ್ಯತ್ಯಾಸ ಹತ್ತತ್ರದಲ್ಲಿ ಅವರು. ಅಕ್ಷಿತಾ ಹೀರೋಯಿನ್ ಆಗಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಇದ್ದಾರೆ. ಜ್ಯೋತಿ ಅಂತ ಇನ್ನೊಬ್ರು ಇದ್ದಾರೆ. ರಾಮಕೃಷ್ಣ ಇದ್ದಾರೆ. ಸೊ ಎಲ್ಲರೂ ದೊಡ್ಡ ದೊಡ್ಡ ನಟರುಗಳು ಈ ಚಿತ್ರದಲ್ಲಿ ಇದ್ದಾರೆ. ನೀವೆಲ್ಲರೂ ನನ್ನ ಮಾತು ಕೇಳೋದಲ್ಲ, ಆ ಚಿತ್ರವನ್ನು ನೋಡಬೇಕು. ಈ ಕಾಲದಲ್ಲಿ ಕನ್ನಡ ಸಿನಿಮಾ ಓಡೋದೇ ಭಾಳ ಕಷ್ಟವಾಗಿದೆ. ನೀವುಗಳೆಲ್ಲ ಮುತುವರ್ಜಿ ವಹಿಸಿ ಆ ಕರ್ನಾಟಕದ ಅಳಿಯ ಏನು ಮಾಡಿದ್ದಾನೆ, ಏನು ಮಾಡ್ತಾನೆ ಅನ್ನೋದನ್ನು ನೋಡೋಕ್ಕೆ ಆ ಸಿನಿಮಾ ನೀವೆಲ್ಲ ಹೋಗಿ ನೋಡೋದೇ ಬೇಕು. ಈಗ ತಾನೇ ಹಾಡು ನೋಡಿದೆ ನಾನೊಂದು, ಭಾಳ ಚೆನ್ನಾಗಿ ಮಾಡಿದ್ದಾರೆ ಹಾಡು. ಫಾರಿನಲ್ಲಿ ತೆಗೆದಿದ್ದಾನೆ ಹಾಡು. ನಾನು ಯಾವಾಗಲೂ 72ನೇ ಇಸ್ವಿಯಲ್ಲಿ ಸಿಂಗಪುರ್ ರಾಜ ಕೂಡ ತೆಗೆದಿದ್ದೆ. ಇವನು ಕೂಡ ಫಾರಿನಲ್ಲಿ ಸಿನಿಮಾವನ್ನು ಮಾಡಿದ್ದಾನೆ. ಆ ಹಾಡು ನೋಡಿದೆ, ಭಾಳ ಚೆನ್ನಾಗಿದೆ. ಭಾಳ ಕ್ಯೂಟ್ ಕೂಡ ಭಾಳ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ನಾನು ಎಷ್ಟೇ ಹೇಳಿದ್ರು ನೀವು ಮಾಡಬೇಕಾದ ಕರ್ತವ್ಯ ಆ ಸಿನಿಮಾವನ್ನು ನೋಡಬೇಕು. ಪ್ರಥಮ್ಗೆ ನನ್ನ ವಿಶಸ್ ಇದೆ. ಪ್ರಥಮ್ಗೆ ಒಳ್ಳೆಯದಾಗಲಿ. ಪ್ರಥಮ್ ಒಳ್ಳೆಯ ನಿರ್ದೇಶಕನಾಗಲಿ, ಒಳ್ಳೆಯ ನಿರ್ಮಾಪಕನಾಗಲಿ. ಇದು ಒಂದೇ ಸಿನಿಮಾ ಅಲ್ಲ, ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನು ಪ್ರಥಮ್ ಮಾಡಲಿ. ಓಡಾಡ್ತಾನೆ, ಅಲ್ಲಿ ಓಡಾಡ್ತಾನೆ, ಇಲ್ಲಿ ಓಡಾಡ್ತಾನೆ, ಇದು ಮಾಡಬೇಕು ಅಂತಾನೆ, ಅದು ಮಾಡಬೇಕು ಅಂತಾನೆ. ನನ್ನ ಕೈಲೇ ರಿಲೀಸ್ ಮಾಡಿಸ್ಬೇಕು ಅಂತ ಭಾಳ ಆಸೆ ಪಟ್ಟಿದ್ದ. ಅದಕ್ಕೋಸ್ಕರವಾಗಿ ನಮ್ಮ ಮನೆಗೆ ಬಂದಾತ. ಆದರೆ ಕಾರಣಾಂತರದಿಂದ ನನ್ನ ಅನಾರೋಗ್ಯ, ನನಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಬೇರೆ ಇದೆ, ನಾನೆಲ್ಲೂ ಬರೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದೆ ಪ್ರಥಮ್ಗೆ, ನಿನ್ಗೇನು ಬೇಕು ಹೇಳು, ನಾನು ಇಲ್ಲೇ ಮಾಡಿಕೊಡ್ತೀನಿ, ಇಲ್ಲೇ ನನಗೆ ಹಾಡನ್ನು ತೋರಿಸು, ನೀನು ಹಾಡಿನ ಬಗ್ಗೆ ಮಾತಾಡ್ತೀನಿ, ಅದರ ವಿಷಯವಾಗಿ ಜನರಿಗೆ ಹೇಳ್ತೀನಿ. ನಾನು ಬರದೇ ಇದ್ದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕ್ಷಮಾಪಣೆಯನ್ನು ಕೇಳ್ಕೊತೀನಿ. ಪ್ರಥಮ್ಗೆ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಪ್ರೀತಿ ಇರಲಿ, ನಿಮ್ಮ ವಿಶ್ವಾಸವಿರಲಿ. ಅವನ ಚಿತ್ರ ಕರ್ನಾಟಕದ ಅಳಿಯ 100 ದಿನ ಓಡಲಿ ಅಂತ ಕೇಳ್ಕೊತೀನಿ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಹಿಮ್. ಥ್ಯಾಂಕ್ ಯು ಸರ್.